ಒಂದು ನಿಮಿಷ. ಡಾಲಿ ಧನಂಜಯವರು ಮಾಂಸಾಹಾರ ತಿಂದರೆ ತಪ್ಪು ಅಂತ ಒಂದು ಚರ್ಚೆ. ಇದು ನಿಜವಾಗ್ಲೂ ಅವ್ರ ಪರ್ಸನಲ್ ವಿಷಯ ಅಲ್ವಾ. ನಾನು ಕಂಡ ಹಾಗೆ ಅವರು ಅತ್ಯಂತ ಪ್ರಬುದ್ಧ ನಟ. ಅವರ ಸ್ಪೀಚ್ಗಳಲ್ಲಿ ನೋಡಿ, ಸಂದರ್ಶನಗಳಲ್ಲಿ ನೋಡಿ ತುಂಬ ತಿಳ್ಕೊಂಡಿದ್ದಾರೆ. ಅದು ಅವರು ನಮ್ಮ ಮಾಂಸಾಹಾರ ತಿಂತಾರ, ಸಸ್ಯಾಹಾರ ತಿಂತಾರ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದಲ್ವಾ. ಅದು ಅಲ್ಲದೆ ಅದು ಅವರ ಪರ್ಸನಲ್ ವಿಷಯ. ಅದಕ್ಕೆ ನಾವು ಹುಟ್ಟಾಗಿ ತಿಂದರೆ ಪರವಾಗಿಲ್ವಂತೆ, ಆದರೆ ರಟ್ಟಾಗಿ ತಿನ್ನಬಾರ್ದಂತೆ. ನೋಡಿ ಯಾವ ಥರ ಒಂದು ವಾದ ನಡೀತಾ ಇದೆ. ಇದು ನಿಜವಾಗ್ಲೂ ತಪ್ಪಲ್ವಾ? ಅಲ್ಲಿ ಜಾತಿ ಬೇರೆ ತಗೊಳ್ತಿದ್ದೀರ, ಇದೆಲ್ಲ ತಪ್ಪು. ಇದಕ್ಕೆ ಪೂರಕವಾಗಿ ಡಾಕ್ಟರ್ ಧರಣಿ ದೇವಿಯವರು ಇಳಾಭಾರತಂನ ಪದ್ಯ 945ರಲ್ಲಿ ಮನದ ಸಂಯಮ ಕಳೆದವಳು ಬರೀ ಒಣಗಿ ದನ್ನವ ತಿಂಬ ನೀನು ವನದ ಮೊಲ ಜಿಂಕೆಗಳ ತಿಂಬುವ ಧನುಜೆ ನಾನು ಪೇಳ್ ಮನುಜನೊಳಗಿನ ಹಿಂಸೆ ಎಂಬುದು ಮನದ ಗುಣ ಅಂತ ಹೇಳ್ತಾರೆ. ನಾವು ಮಾಂಸಾಹಾರಿಗಳು ಮೇಣ್, ನೀವು ಶುದ್ಧಾಚಾರಗಳ ಸಲೆ ಕಾವುವವರು ಅಂತ ಹೇಳ್ತಾರೆ. ಸಂಸ್ಕೃತಿಯ ಭಿನ್ನತೆ ಕಂದಕದ ಹಾಗೆ ಅಂತಾರೆ. ನೋಡಿ, ಧನಂಜಯವ್ರ ಬಗ್ಗೆ ಮಾತಾಡುವಾಗ ಅವ್ರು ಇನ್ನೊಂದು ಹೇಳಿದ್ದಾರೆ, ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು, ಚಂದ ಸುಟ್ಟ ಮೀನು ಅಷ್ಟೇ ಚಂದ ಗಿಣ್ಣು ಅಂತಾರೆ. ಏನಂತೀರಾ?